ಅಂದ್ರು ನೋಡಿಲ್ಲ ಒಟ್ಟು ತಲೆ ಬೋಳ್ಸಿರೋದು ನಾವು ಅಲ್ಲಿ ಹೋಗೀಗ ನಾ ಸಾಲಿಗೆ ಹೋಗಲ್ಲ. ನಿಮ್ಗೇನು ಬಂತ್ರಿ ನಿಮಗೆ? ಆ ಹುಡುಗ ಸಾಲಿ ಶುರುವಾತು, ಒಂಚೂರು ಚಂದ ಕಟಿಂಗ್ ಮಾಡಿಸ್ಕೊಂಬರ್ರಿ ಅಂತ ಹೇಳಿದ್ರ ಪೂರಾ ಗುಂಡು ಹೊಡ್ಸ್ಕೊಂಡ್ ಬಂದಿರಲ್ಲ. ಸಾಲಾಗ ಹೋದ್ರ ಹುಡುಗಿಯರ್ ಕಾಡ್ಸಂಗಿಲ್ಲ ಅವಂಗ. ಅಲ್ಲಿ ನಿಮ್ಗೆ ಏನ್ ಹೇಳ್ತಿ, ಏನ್ ಮಾಡ್ತೀರಿ ನೀವು? ಏ ನಾನು ಎಷ್ಟು ಶೆಣೆತನದ ಕೆಲಸ ಮಾಡಿ ನಿನ್ಗೇನು ಗೊತ್ತೈತಿ? ಅವ್ಗೆ ಹೋದೆ ಚಂದಾಗಿ ಕಟಿಂಗ್ ಮಾಡೋಂತ ನಾ ಹೇಳಿದ್ರೆ ಇವ ಹೇಳಕತ್ತಾನ ಯಬ್ಬುಲಿ ಕಟಿಂಗ್ ಬೇಕಂತ. ಯಬ್ಬುಲಿ ಕಟಿಂಗ್ ಮಾಡ್ಕೊಂಡು ಇವ ಸಾಲಿಗೆ ಹೋಗವ ಇವ ಮುಕ್ಕಳೆ. ಅದಕ್ಕೆ ನಾ ಯಾವ್ದು ಬೇಡ ಮರ ಚಂದಾಗಿ ಹತ್ತಿ ಕೂದಲ ಹಿಡಿದು ಕಟ್ ಮಾಡು ಅಂದೆ. ಎಷ್ಟು ಅಂದೆ? 60 ರೂಪಾಯಿ ಅಂದ. ಅಯ್ಯೋ ದೇವ್ರೆ 60 ರೂಪಾಯ? ಹಂಗಾರ ಗುಂಡು ಹೊಡ್ಸಕ್ಕೆ ಎಷ್ಟು ಅಂತ ಕೇಳಿದೆ. 50 ರೂಪಾಯಿ ಅಂದ. ಏನ ಗುಂಡು ಹೊಡ್ಯಾಕ 50 ರೂಪಾಯ? ಅಲ್ಲ ಗುಂಡ ಎಲ್ಲ ಬಾಳ ಕೂದಲ ಕಟ್ಟಾಗದ. ಏ ಚರ ಹಾರಿಸ್ಬಿಡ್ತಾನ. ಕಟಿಂಗ್ ಆದ್ರೂ ನೋಡಿ ಮಾಡಿ ಹಿಡಿದು ಚಂದಾಗಿ ಕಟ್ ಮಾಡ್ಬೇಕಲ್ಲ, ಅದಕ್ಕೆ 10 ರೂಪಾಯಿ ಹೆಚ್ಚಿಗಿಟ್ಟಾನ. ನಾನು ಎಲ್ಲಿ ಕಟಿಂಗಿಗೆ ಹೋಗ್ತೀನಿ, ನಂಗೆ ಅದ್ರ ರೇಟೇ ಗೊತ್ತಿದ್ದಿಲ್ಲ. ದಾಡಿನೂ ಮನ್ಯಾಗ ಮಾಡ್ಕೊತೀನಿ. ಹಂಗಾಗಿ ಇವತ್ತು ಇವ್ನು ರೇಟ್ ಕೇಳೋ ಕಂಗಾಲ ಅದ್ನೋ ಮರ. ಅದಕ್ಕೆ 10 ರೂಪಾಯಿ ಮತ್ತೆ ಹೆಚ್ಚಿಗೆ ಕೊಡೋದವಂಗ ಅಂತೇಳಿ ಬಡ ಆತಿಗೆ ಮರ ಗುಂಡು ಹೊಡೆದ್ ಬಿಡೋ ತಗಂದೆ. ನೋಡಲ್ಲ ನಾನು ಹೋಗಲ್ಲ ಸಾಲಿಗೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಮಸ್ಕಿರಿ ಮಾಡ್ತಾರ, ನಾವು ಅಲ್ಲಿ ಹೋಗಕ್ಕೆ. ಇರಿ ಪಾಪ್ರಿ, ಸಾಲಿಗೆ ಹೋಗಕ್ಕೆ ಅವಂಗೊಂಥರ ಅಸಹ್ಯ ಆಗೋದಿಲ್ಲ ಅಂದ್ರೆ ಏನ್ ಮನುಷ್ಯರ ಅದೀರಿ ನೀವು? ಅಲ್ಲ ಗುಂಡು ಹೊಡ್ಯಾಕ ಕಮ್ಮಿ ರೊಕ್ಕ ಅಂತೇಳಿ ಅದನ್ನ ಮಾಡಿಸ್ಕೊಂಡ್ ಬಂದಿರಲ್ರಿ ನೀವು. ಏ ಒಂದು ವಾರದಾಗ ಅಂದ್ರೆ ಮತ್ತೆ ಇಷ್ಟು ಶುದ್ಧ ಬರ್ತಾವಲ್ಲಿ ಕೂದ್ಲ, ಮತ್ತೆ ಕಟ್ ಮಾಡಿಸ್ಕೊಂಬ ಅಂತೀವಿ. ವಾರಕ್ಕೆ 50 ರೂಪಾಯಿ ಕೊಡ್ಲೇನು? 50-60 ರೂಪಾಯಿನ ಸಣ್ಣ ಕುಂದ್ರು. ಈಗ ಇವು ಕೂದ್ಲು ಬರಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರು ಹಂಗೊಂದು ತಿಂಗಳು 2 ತಿಂಗಳಾರ ಆಕತಿ. 2 ತಿಂಗಳ ಹೆಚ್ಚಿಗೆ ಆದ್ರೂ ಆತೆ. ಚಂದಾಗಿ ಅವು ಕೂದಲು ಈಡಾಗಿ ಬರ್ಬೇಕಂದ್ರೆ ಕಟ್ಟಿಗಿನ ರೊಕ್ಕ ಉಳಿತು. ತನಗಿರ್ತೀನಿ ಜಾಡ್ಸಿದಿಲ್ಲ ನಿನ್ಗೆ. ತಾಯಿ ಮಗ ಹರ್ಯಾಡ್ತಾರ. ಏನೋ ಖನೆ ನೋಡಕ್ ಹೋಗ್ಬೇಕಾಗೈತನ? ಮದುವೆ ಮುಂಜೆ ಕಾರ್ಯನ ಕಟ್ನ ಸಾಲಿಗೆ ಹೋದ್ರೆ ಕಾಡಿಸ್ತಾರಂತ ಹುಡುಗಿಯರು. ಅದೇ ಕಾಡಿಸ್ತಾರ, ಕಾಡ್ಸ್ಕೊಳ್ರಕ್ಕ. ನಾ ಇರೋದ ಹಿಂಗಂತ ಹೋದ್ರ ಆತತಾಗ ನೀನು ಅವ ಹೇಳ್ತಾನಂತ ನೀನು ಅದನ್ನ ಮಾಡ್ತೀಯಲ್ಲೇ. ಆತ ಓದಿ ಚಿಲ್ರ ಕೊಡ್ರಿ. ಏ ಹಿಂದ್ಕೊಮ್ಮೆ ಕಟಿಂಗ್ ಮಾಡಿಸಿದ್ದಿಲ್ಲ, ಅವತ್ತೇನೋ ಹೆಚ್ಚು ಕಮ್ಮಿ ಆಗಿ ರೊಕ್ಕ ಕೊಟ್ಟಿದ್ದಿಲ್ಲ. ಅದನ್ನ ಇನ್ನು ಸೇರೆ ಮುರ್ಕೊಂಡ. ಎಲ್ಲ ಸುಳ್ಳು ಅವ. ಅಪ್ಪ ರೊಕ್ಕನ ಕೊಟ್ಟಿಲ್ಲ, ಉದ್ರಿ ಹೇಳಿ ಬಂದತ್ ನೋಡಲ್ಲೇ. ನಾನು ನೋಡೇನಿ. ಸಲದ್ ಗೊತ್ತಿಲ್ಲ, ಈ ಸಲ 1 ರೂಪಾಯಿನೂ ಕೊಟ್ಟಿಲ್ಲ. ಹೌದನ್ರಿ? 100 ರೂಪಾಯಿ ಕೊಟ್ಟು ಕಳಿಸಿದ್ದೆ ನಾನು ನಿಮ್ಮ ಕೈಯಾಗ. ಅಲ್ಲಿ ಏನ್ ಮನುಷ್ಯರ ಅದೀರಿ ನೀವು? ರೊಕ್ಕ ಕೊಡ್ರಿ, ಎಲ್ಲಿಟ್ಟಿರಿ ಅದನ್ನ ಮೊದಲು ಕೊಡ್ರಿ. 100 ರೂಪಾಯಿಗೆ ಎಷ್ಟು 100 ಮಾತಾಡ್ತೀಯಲ್ಲೇ? ಕೊಡ್ತಾನೆ ಸುಮ್ಮನೆ. ನಾ ದುಡಿಲಾರ್ದ ನಿನ್ ಕೈಯಾಗ ರೊಕ್ಕವನ? ನಾ ದುಡ್ಕೊಂಬಂದು ನಿನ್ ಕೈಯಾಗ ಕೊಟ್ಟಿದ್ದನ್ನ ನಾನೇ ಲೆಕ್ಕ ಹಚ್ಚಿಸ್ಕೋಬೇಕು ನೋಡು. ಹಿಂಗೈತ್ ನಮ್ಮ ಬಾಳೆ. ಹೋಗಪ್ಪ, ಹಿತ್ಲಾಗ ನೀರು ಕಾದವು, ಜೋಕ ಮಾಡೋಗಪ್ಪ. ಹೋಲ್ ಬಿಡಪ್ಪ, ಒಂದು 4 ದಿನ ಬಿಟ್ಟು ಹೋಗಿ ಸಾಲಿಗೆ. ಈಗ ಹೋಗ್ಬೇಡ. ಟಿಪಿಗೆ ಬರ್ತದಿಲ್ಲ, ಒಂದು ಟಿಪಿಗೆ ಕೊಡ್ತೀನಿ, ಅದನ್ನ ಹಾಕೊಂಡು ಹೋಗಪ್ಪ. ಬರೀ ಹಿಂಗ ಮಾಡ್ತೀನಿ. ಇನ್ನೇ ಅಪ್ಪನ ಜೋಡಿ ಹೋಗೋದಿಲ್ಲ. ಅಪ್ಪನ ಜೋಡಿ ನಾವು ಹೋಗಲ್ಲ. ಪಾಪ ಅಲ್ಲ, ಆ ಹುಡುಗನ ಕೂದಲ ನಮ್ನಿ ಬೆಳೆಸ್ಕೊಂಡ್ ಬಂದಿರಲ್ಲ. ನಿಮಗೆ ಏನು ಬಂತು ಅಂತ ನೋಡ್ತೇನೆ ಆತಾಗ. ಪಾಪ ಎಷ್ಟು ಆಸೆಯಿಂದ ಬೆಳೆಸ್ಕೊಂಡಿತ್ತು ಅದು ಕೂದಲಾನ. ಅಂತ ಚಂದ ಹತ್ತೆ ಗಿಡ ಕಟ್ ಮಾಡ್ಸೋದ್ ಬಿಟ್ಟು ಸಾಲಿಗೆ ಹೋಗೋ ಹುಡುಗನ್ ತಲೆ ಗುಂಡು ಹೊಡಿಸ್ಬಿಂತೀರಿ. ಮೊದಲ ಈ ಪರಿ ಬಿಸಿಲು ಸುರಿತೈತಿ, ನೆಟ್ ಅನ್ನೋದು ಕಾದು ಕಬ್ಬಣಾಕತಿ. ನಿಮ್ದೊಂದು ಕತ್ತಿ ಅತ್ತಾಗ ನಿಮ್ಮನ್ನೊಳಗೆ ಕಳ್ಸಿನಲ್ಲ ನಾನು. ಮರ್ಯಾದಿಂದ ರೊಕ್ಕ ಕೊಟ್ರಿ ಚಲೋ ಆತಿಲ್ಲ ಅಂದ್ರೆ ಐತ್ ಮತ್ತೆ ನಿಮ್ಗೆ ಹೇಳಕತ್ತೇನೆ ಕೇಳ. ಸಂಗಿ ಕಟ್ಬೇಕ್ರಿ ನಾನು ಶುಕ್ರವಾರ. ಏನ ನನಗೆ ರೊಕ್ಕ ಅಷ್ಟು ಕಷ್ಟ ಇರೋದು. ಕೊಟ್ರಾತಿಲ್ಲ ನಿನಗ. ತಗೋ ಕುಡಿಯಕ್ ನೀರು ತುಂಬ. ಹಿಡಿ ರೊಕ್ಕ ಹಿಡಿ. ಕೊಡ್ರಿ ಕುಡಿಯಕ್ ನೀರು ತುಂಬ. ನನ್ನಂತಲೇ ಆಟ ಆಡ್ತಾಳ ರೀ. ಅಯ್ಯೋ, ನೀರು ತುಂಬ ಅಂತ ಹೇಳಿ ಇತ್ತಾಗ ಓಡಾಗಿರನ. ನಿಮ್ಮನ್ನ ಏನು ಮಾಡ್ಲಿ ಅಂತ ನಾನು. ಇರ್ಲಿ ಬರ್ಲಿ, ಮನೆಗೆ ಬರ್ರಿ, ಸಂಜಿಕ್ ಮಾಡ್ತೇನೆ. ಇಷ್ಟು ರೊಕ್ಕಿದ್ರು ಇಡಗಲ್ಲ ಈ ಮನುಷ್ಯ ಆಗತ್ತಾಗ. ಅಲ್ಲ ಎಷ್ಟೊತ್ತಲ್ಲ ಪದ್ಮ, ನಿನ್ ಗಂಡ ಬರ್ಲೇ ಇಲ್ಲವ? ಬರ್ತಾರ ಬೇ, ಅಲ್ಲಿ ಹೊಲ ಕಡೆ ಹೋಗಿರ್ಬೇಕು. ಬರ್ತಾ ತಡಿ. ಅಯ್ಯ ತಾಯಿ, ಬರ್ತಾರ. ನೀ ನೋಡಿ ಪುರ್ಸತ್ ಮಾಡುವಲ್ಲವ ಏಟು. ಯಾಕೆ ಏನಕ್ಕೆ ಏನಾರು ಮಾತಾಡೋದಿತ್ತನ? ಇಲ್ಲವಾ, ನಾನು ಮಾತಾಡಲ್ಲ ನಿನ್ನ ಗಂಡನ ಜೋಡಿ. ಏನಿಲ್ಲ, ಯಾಕೆ ಬರೋ ತಡ ಆತಲ್ಲ ಅಂತ ಕೇಳಿದೆ. ಕುಡಿಯೋದು ಏನಾರು ಕಲ್ತ್ಗಿಲ್ತಾನೆ ನೀವ ನಿನ್ನ ಗಂಡ? ಅದೇನಿಲ್ಲಲ್ಲ ಚಟ, ಹೌದಿಲ್ಲ? ಇದು ಯಾಕವ ನಿಂಗೆ ಹಿಂಗೆ ಅನ್ನಿಸ್ತು? ಕುಡಿಯೋ ಚಟ ಏನಿಲ್ಲ, ಯಾವಾಗಾರ ಒಂದ್ಸಲ ಅಷ್ಟೇ. ಅದು ಈ ದೋಸ್ತರ ಜೋಡಿ ಎಲ್ಲಾರ ಊಟಕ್ಕೆ ಹೋದಾಗ ಮಾಡಿದಾಗ ಅಂತ ಅಷ್ಟೇ. ಹಂಗೆ ಅದನ್ನೇ ಮಾಡ್ಕೊತ ಇರಲ್ಲ. ನಾನು ನೋಡ್ತೀನಲ್ಲ, ಇಷ್ಟು ಮದುವೆಯಾಗಿ ಬಂದಮೇಲೆ ಈಗ ಒಂದು 1.5 ವರ್ಷ ಆತಲ್ಲ, ಅಂಥದ್ದೇನು ಕಣ್ಣಿಗೆ ಬಿದ್ದಿಲ್ಲವ. ಹಂಗಾರ ಸರಿ. ಅಲ್ಲ, ಮಕ್ಕಳು ಮರಿ ಸಲುವಾಗಿ ಎಲ್ಲರ ದವಾಖಾನೆ ತೋರಿಸ್ಕೋಬೇಕಿತ್ತನ. ಏನಂತಿ? ಮಕ್ಕಳು ಮರಿ ಸಲುವಾಗಿ ಎಲ್ಲರ ದವಾಖಾನೆ ತೋರಿಸ್ಕೋಬೇಕಿತ್ತನ. ಆಕತ್ ಬಿಡವ, ನಂಗೇನು ಆರಾಮಿಲ್ಲನು? ಆರಾಮೇ ಅದೀನಿ ನಾನು. ನಿಂದೊಂದು ಕತಿ ಅತ್ತಾಗ ಸ್ವಲ್ಪ ತಡ ಆತಂದ ತಕ್ಷಣ ನಿಂತು ಬಿಡ್ತಿ ಅತ್ತಾಗ. ಅದು ಅಕ್ಕತಿ ಏನಂತಂದ್ರೆ, ಅಕ್ಕಗೂ 2 ವರ್ಷ ಅಂದ್ರೆ 1.5 ವರ್ಷದ ಮೇಲಂತ ಆಗಿದ್ದು. ಅವ್ರ ಮದುವೆಯಾಗಿ 3 ವರ್ಷ ಆತು, ಮತ್ತು ಪಾಪು ಐತಿ. ನಮ್ಗೆ ಸ್ವಲ್ಪ ತಡ ಆತಷ್ಟೇ. ಪದ್ಮ, ಅತ್ತಿಯರ ಯಾವಾಗ ಬಂದ್ರಿ? ಆರಾಮದಿರ? ಹ್ಞೂ ರೀ, ಆರಾಮದೇ ನೋಡ್ರಿ. ನೀವು ಹೆಂಗದಿರಿ? ಆರಾಮದಿರ? ಮತ್ತೆ ಕೆಲಸ ಎಲ್ಲ ಹೆಂಗೆ ನಡೆದೈತ್ರಿ? ಚಲೋ ನಡೆದೈತೆ ಕೆಲಸ? ಹ್ಞೂ, ಚಲೋ ನಡೆದೈತ್ರಿ ತಕ್ಕ ಮಟ್ಟಿಗೆ. ಅಂದಂಗ ಪದ್ಮ, ನನ್ನ ಬೆಳಗ್ಗೆ ದೌಡೆಬ್ಸು. ಯಾಕ್ರಿ?
ಎಲ್ಲಾರ ಹೋಗ್ಬೇಕಾ ಕೆಲಸ ಏನಾರ ಐತೆ? ಹಾ ಅದು ರಿಜಿಸ್ಟರ್ ಆಫೀಸಿಗೆ ಹೋಗ್ಬೇಕಾಗೈತಿ. ಅದಕ್ಕೆ ಅಂದ್ರೆ ಏನಾಗೈತಿ ಗೊತ್ತನ, ಅಣ್ಣ ಅವ್ನ ಪಾಲಿಂದ ಹೊಲ ಐತಲ್ಲ ಅದನ್ನ ಮಾರಾಟಕ್ಕಿಟ್ಟಾನ. ಅವ್ನ ಅರ್ಧ ಎಕರೆನ ಅದನ್ನ ಇವ್ರು ಚೆನ್ನಪ್ಪಣ್ಣಾರ್ ಕೊಟ್ಟು ತಗೋತೇನೆ ಅಂದಾರಂತ. ಅವ್ರ ಮಗ ಏನೋ ಬೆಂಗಳೂರಾಗ ಅದಾನಲ್ಲ, ಅವ ಇಲ್ಲಿ ಬಂದು ಅದು ಎಂತದ ಫಾರಮ್ ಹೌಸ್ ಮಾಡ್ಕೊಳವಂತೆ. ಅವ ಅಲ್ಲೇ ಅದ್ರ ಊರ್ ಕಡೆ ಇದ್ರು ನೋಡಪ್ಪ ಅಂತಿದ್ನಂತೆ. ಹಂಗಾಗಿ ಈಗ ಸಿಕ್ಕಿದ್ದಿಲ್ಲ ಯಾವ್ದು ಸನೇಕ. ಈಗ ನಮ್ಮ ಅಣ್ಣ ಮಾರಾಕತ್ತಾನಲ್ಲ ಅದನ್ನ ನಾನ ತಗೋತೇನಪ್ಪ ಅಂದ್ರಂತ ಇವ್ರು. ಅದ್ರ ಸಂಬಂಧ ಅದನ್ನ ಈಗ ಮಾರಾಕ್ ಕೊಡವ ಅಣ್ಣ. ಅಲ್ಲ, ಅರ್ಧ ಎಕರೆ ಹೊಲ ಮಾರಿ ಜೀವನಕ್ಕೆ ಏನ್ ಮಾಡೋದು? ಅದ್ನ್ಯಾಕ್ ಮಾಡ್ತಾರಂತೆ? ಅಯ್ಯೋ ಅದು ಅಣ್ಣ ಅದು ಎತ್ತದದು ಅನ್ನಪ್ಪ ಕಟ್ಗಿದು ಈ ಬಾಗಿಲು ಕಿಟಕಿ ಎಲ್ಲ ಮಾಡ್ತಾರಲ್ಲ ಡಿಪೋ, ಅದೇ ಇವರು ಗೌಡ್ರು ಅದಾರಲ್ಲ ಅವರು ಈರಪ್ಪ ಗೌಡ್ರು, ಅವ್ರದ್ದು ಕಟ್ಗಿದು ಮಿಲ್ ಇದ್ದಿದ್ದಿಲ್ಲನು, ಅದೇ ಈ ಸಾಗವಾನಿ ಕಟ್ಗಿ ಕದಾ ಇವೆಲ್ಲ ಮಾಡಿ ಕೊಡ್ತಿದ್ರಲ್ಲ ಅವ್ರು. ಅದನ್ನ ಪೂರ್ತಿ ಅಣ್ಣಗ ಮಾರಾಕ್ ಕೊಟ್ಟಾರಂತೆ. ಅದ್ರದ್ದು ರೊಕ್ಕ ಪೂರ ಎಲ್ಲ ಅದ್ರಾಗ ದುಡ್ದು ವಾಪಸ್ ಕೊಡೋದಂತೆ. ಈಗ ಸದ್ಯಕ್ಕೆ ಇಷ್ಟು ಅಡ್ವಾನ್ಸ್ ಅಂತೇಳಿ ಅಣ್ಣ ಕೊಟ್ಟು ಚೀಟಿ ಅದು ಇದು ಕಾಗದ ಪತ್ರ ಮಾಡಿಸ್ತಾನಂತ. ಅದ್ರ ಸಂಬಂಧ ಬಿಡ ಮರ ಅದನ್ನೆಲ್ಲ ಎಲ್ಲಿ ಹೇಳಕ್ಕೋಲಿ ನಿನಗೆ ತಲೆ ಕೆಟ್ಟೋಕತ್ ನನಗೆ. ಬಟ್ ಅದ ಬೆಳಗ್ಗೆ ಎಬ್ಸು ಸಹಿ ಮಾಡಕ್ ಹೋಗ್ಬೇಕು, ಆಮೇಲೆ ನೀನು ಬರ್ಬೇಕು. ನಾನು ಬರ್ಬೇಕಾ? ಅಲ್ಲ ಅದನ್ನ ಮಾರದಂದ್ರೆ ಎಷ್ಟು ಬರ್ಬೋದು ರೊಕ್ಕ? ಎಷ್ಟು ಬರ್ತತೆ ನಂಗೆ ಗೊತ್ತಿಲ್ಲ, ಎಷ್ಟಕ್ಕಂತ ಹೇಳಿಲ್ಲ ಅಣ್ಣ. ಬಟ್ ನಾಳೆ ಬೆಳಗ್ಗೆ ಹಿಂಗೆ ಹೋಗಿ ಸಹಿ ಮಾಡೋದೈತಪ್ಪ ಬಾ ಮತ್ತೆ ಅಂತ ಹೇಳಿದ. ಆಯ್ತ್ರಿ, ಹಂಗೆ ಮಾಡ್ರಿ. ಏನ್ರಿ ನೀವು ಹೊಲದ ದಂಧ ಮಾಡ್ತೀರಿ, ಈಗ ಕಟ್ಟಿಗೆದು ಇದೆ ಡೋರ್ ಮಾಡೋದು ಅಲ್ಲ ಅಂತಂದ್ರೆ ಇನ್ನೊಬ್ರು ಬೇಕಾಕಾರ ಏನ ನೀವೊಬ್ರು ಅದ್ರಾಗ ಸೇರ್ಕೊರಿ. ಹೌದ್ರಿ ಅಳ್ಯಾರ, ಹೂವಿನ ಜೊತೆ ನಾರ ಸರ್ಗಕ್ಕೆ ಹೋತ ಅಂತೇಳಿ ಆಕೇತಿಲ್ರಿ ಏನನ್ರಿ? ಹೌದು ಕರೆ, ನಾನಂಗಾರ ಈಗ ಅಣ್ಣನ ಜೊತೆ ನಾನು ಸೇರ್ಕೊಲೆ ನಿನ್ನ ಇದ್ರಾಗ ಕೆಲಸ ಮಾಡ್ತೀನಿ ಅಂತ ಹೇಳೆ. ಮೊದ್ಲ ಕೆಲಸ ಮಾಡ್ರಿ, ಬೆಳಗ್ಗೆ ಎದ್ದು ಹೋಗಿ. ಸರಿ. ಈ ಪಾರ್ಟ್ನರ್ ಅದು ಮಾಡ್ಕೋತಾರ ಏನ್ ಮಾಡ್ತಾರ ಒಂಚೂರು ಕೇಳಿ ನೋಡ್ಬೇಕಿತ್ತು, ಏನಂತೀರಿ? ಬೇಡ ಬೇಡ, ಪಾರ್ಟ್ನರ್ ಗಿಟ್ನರ್ ಎಲ್ಲ ಕೇಳೋದಿಲ್ಲ ನಾನು. ಬೇಕಾದ್ರೆ ನಾನು ನನ್ನ ಕೆಲ್ಸಕ್ಕೆ ಬರ್ತೇನೆ ಜೊತೆಗೆ ಅಂತ ಹೇಳ್ತೇನೆ ಅಷ್ಟೇ. ಆಯ್ತು ಬಿಡ್ರಿ, ಹೋಲ್. ಅವ್ರು ತಗೊಂಡಿದ್ದಕ್ಕೆ ಪಾರ್ಟ್ನರ್ ಕೇಳಕ್ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಲಿ, ಕೆಲ್ಸಕ್ಕರ ಸೇರ್ಕೊರಿ. ಅದ್ರಾಗ ಏನೈತಿ? ಕೈಯಾಗ ಒಂದು 4 ಕಾಸಕ್ಕವು, ಹೌದಿಲ್ಲ? ಹೊಲ್ದಾಗೇನು ದಿನಾನು ಕೆಲಸ ಇರಲ್ಲ, ಇದ್ದಾಗ ಮಾಡ್ಕೊಳ್ಳೋದೈತಿ, ಇಲ್ದಾಗ ಅಲ್ಲಿ ಹೋಗೋದೈತಿ. ಆಯ್ತು, ಊಟಕ್ಕೆ ನೀಡ್ಬಾ, ಹೊಟ್ಟೆ ಸುತ್ತನಕ. ಈಕಿನ ಪಗಾರದ್ದೆಲ್ಲ ಮಾತಾಡ್ಕೊಂಬಿಡಂತ ಹೇಳು ತಮ್ಮ ಅಂತೇಳಿ ಹಿಂದಾಗಡೆ. ಆಮೇಲೆ ಹಂಗೆ ಕರಿಗಿರ್ಕೊಂಡನು ಅದು ಪಗಾರ ಎಷ್ಟು ಕೊಡ್ತಾರ ಏನು ಎತ್ತ ಎಲ್ಲ ಆಕಿಂದಾಕ ಬಗ್ಗೆ ಹರಿದು ಬಿಡ್ಬೇಕು. ಕೇಳ್ತೀನಿ. ಆದರೂ ನಶೀಬ್ ಬಿಡ ಒಂದು ನೋಡಿದೇನೆ ಕಟ್ಟಿಗೆ ದೀಪು. ಅದ್ರಾಗಾರ ಏನು ದೊಡ್ಡ ಲಾಭ ಆಗ್ಬೇಕು. ಆಗಲಿ ಬಿಡು, ಏಟರ ಆಟ ಆಗೋಲ್ ತಕ್ಕ ಇವಂಗೂ ಹೋಗಿ ಸೇರ್ಕೊ ಅನ್ನು ಏನ. ಹಂಗೆ ಒಟ್ಟು ನನ್ನ ಮಗಳಿಗೆ ಒಂದು ಒಳ್ಳೇದಾಗಲಿ. ಕೆಲವು ದಿನಗಳ ನಂತರ ಬರ್ರಿ ಸೊಕರ, ಇವ ನೋಡ್ಬರ್ರಿ ಕಟ್ಟಿಗೆ ಒಳಗೆ ಸೊಕರ ಎರಡನೇ ಮಾತಾ ಇಲ್ಲ. ಏನು ಇದು ನಮ್ಮ ಕಡೆ ಸೀಸ್ ಕಟ್ಟಿಗೆ ಐತಿ, ಸಾಗವಾನಿ ಕಟ್ಟಿಗೆ ಐತಿ, ಯಾವ್ದು ಬೇಕಲ್ಲ ನಿಮ್ಗೆ ಒಟ್ಟು ಇದು ಈಗ ನಿಮ್ಮ ಮರದ್ದು ಯಾವ್ದು ಮಾಡ್ಸಕತ್ತಿರಲ್ಲ ಸೀಸಮಿಂದ ಹಿಡಿದು ಎಲ್ಲದೂ ಐತ್ರಿ. ಚಲೋ ಕ್ವಾಲಿಟಿ. ನಮ್ಗೆ ₹1 ಕಮ್ಮಿ ಆಗೋಲ್ತಕ ನಿಮಗೆ ಮಾತ್ರ ನೀವು ಕೊಟ್ಟಿದ್ ರೊಕ್ಕ ನಮ್ಮ ಹತ್ರ ಭಾಳ ದಿನ ಇರುದಿಲ್ರಿ. ಆದ್ರೆ ನಾವು ಮಾಡಿದ ಕೆಲಸ ನಾವು ಮಾಡಿಕೊಟ್ಟು ಕದ ಅದಾವಲ್ರಿ, ಅವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತಲೆಮಾರಿ ಮಠ ಇರ್ಬೇಕವು. ಅದಕ್ಕೆ ನಾವು ಚಲೋದ ಮಾಡ್ಕೊಡ್ತೇವೆ ನೋಡ್ರಿ. ಆಯ್ತಾಯ್ತ್ರಿ. ಈ ಫ್ಯಾಕ್ಟ್ರಿ ಬಗ್ಗೆ ನಾನು ಭಾಳ ಕೇಳೇನಿ. ಆಮೇಲೆ ನಮ್ದೊಂದು ಹಳೀದಂದ್ರೆ 1-2 ವರ್ಷದ ಹಿಂದೆ ಒಂದು ಸಣ್ಣ ಮನಿ ಇತ್ರಿ. ಆ ಮನಿಗೆ ಏನೋ ಇವ್ರ ಅಂತ ಇಲ್ಲೇ ಅಂತ ಮಾಡಿಸಿದ ಕಟ್ಟಿಗಿನ ನಮ್ಮ ಅಪ್ಪಾರ ಹೇಳಿದ್ರು. ಹಂಗಾಗಿ ನಾವು ಎಲ್ಲಿಯೂ ನಂಬಿಕೆ ಇಲ್ಲ, ನಮ್ಗೆ ಇಲ್ಲೇ ಸೀದಾ ಬಂದಿದ್ದು ನೋಡ್ರಿ. ಈಗ ಅವ್ರೇನೋ ಮಾರ್ಯಾರ ಅಂತೀರಿ, ನೀವು ತಗೊಂಡಿರಿ ಅಂತೀರಿ, ಹೆಂಗ ನಮಗ್ ಮಾಲ್ ಕೊಡ್ತಿರಲ್ಲ ಅದ್ರ ಮೇಲೆ ನಮ್ಗೆ ನೋಡ್ರಿ ವಿಶ್ವಾಸ. ಆಮೇಲೆ ಇನ್ನೊಂದೇನಂದ್ರೆ ನೀವು ನಮ್ಗೆ ಚಲೋ ಮಾಲ್ ಕೊಡ್ರಿ, ನಾವು ಇನ್ನೂ 10 ಮಂದಿ ಗಿರಾಕಿ ಹೇಳ್ತೀವಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಅದು ನಮ್ಮ ಕಡೆದ್ರ ನಾವ್ ಏನ್ ಕಟ್ಟಿಸ್ತೇವಲ್ಲ ದೊಡ್ಡ ಆರ್ಡರ್ ಅಂತ ತಿಳ್ಕೊಂಡ್ಬಿಡ್ರಿ ನೀವು. ಲಕ್ಷಗಟ್ಲೆ ಕೈ ಇಟ್ರ ಲಕ್ಷಗಟ್ಲೆನ ಆರ್ಡರ್. ಸಣ್ಣ ಪುಟ್ಟ ಕದ ಕಿಡಿಕಿ ಅಷ್ಟ ಅಲ್ಲ ನಮ್ದು. ಒಂದು ಮನಿ ಇದಂದ್ರೆ ಒಂದು ಮನಿ ಪೂರಾ ಕೊಡ್ತೇವಿ, 1-2 ಮನಿ 3 ಮನಿ ಅಷ್ಟು ಪೂರಾನ ಕೊಡ್ತೇವಿ ನಾವು. ಹಂಗ ನೋಡ್ರಿ ವಿಚಾರ ಮಾಡ್ರಿ. ಏನ್ರಿ ಅಣ್ಣಾರ ಒಂದ ನಿಮಿಷ ಬಂದೆ, ಕುಂದ್ರಿ ಕುರ್ಚಿ ಮ್ಯಾಗ ಕುಂದ್ರಿ. ರಮಣ, ಚಾ ಕೊಡು ಅಣ್ಣಾರಿಗೆ, ಚಾ ಕೊಡು ಅಣ್ಣರಿಗೆ, ಚಾ ಕೊಡು. ಪಟ್ಟ ತರು. ಏನ್ಲೇ ಏನ್ರಿ ಊಟ ಮಾಡ್ಬಾರ ಹೊತ್ತಾಗೈತಿ? ಊಟ ಮಾಡೋದು ಆಮ್ಯಾಗ ಅಲ್ಲ. ಎಷ್ಟು ದೊಡ್ಡ ಆರ್ಡರ್ ಬಂದೈತಿ ನೋಡಿದೇನ. ದೊಡ್ಡ ಮನಿ ಕಟ್ಟಾಕತ್ತಾರಂತ. ತಳಗ 3 ಬೆಡ್ರೂಮು, ಆಮ್ಯಾಗ ಅಡಿಗೆ ಮನಿ, ಅದಕ್ಕೂ ಬಾಗಲ, ಮತ್ತು ಕಿಚನ್ ಅದಕ್ಕೂ ಇದು ಏನದು ಮುಂಬಾಗಲ, ಹೊಸು ಕಿಡಿಕಿ, ಆಮ್ಯಾಗ ಮ್ಯಾಗಿನ ಮನಿ 2 ಬೆಡ್ರೂಮು ಮತ್ತು ಮುಂಬಾಗಲ ದೇವ್ರ ಮನಿ. ತಳಗಿಂದು ಮುಂಬಾಗಲ ದೇವ್ರ ಮನಿ. ಆ ಕಡೆ ಇನ್ನೊಂದು 3 ಫ್ಲೋರಿನ ಮನಿ ಅಂತ. ಅವ್ರದ್ದು 2 ಬಾಗಲ, 2 ಬೆಡ್ರೂಮು, ಅಡಿಗೆ ಮನಿ, ಹಾಲ್, 2 ಒಟ್ಟ ದೊಡ್ಡ ಆರ್ಡರ್ ಇದು. ಹೆಚ್ಚು ಕಮ್ಮಿ ಅಂದ್ರು ಹಂಗೊಂದು ನನ್ನ ನಶೀಬನ್ನ ತೆರೀತು ಬಿಡು. ಹೌದಾ, ಚಲೋ ಆತ್ ಬಿಡ್ರಿ. ಹಂಗಾರ ಎಷ್ಟೊಂದು 2 ಲಕ್ಷ ರೂಪಾಯಿ ಆಗ್ಬೋದಾ? ಅಯ್ಯೋ ಹುಂಬುಶೇನಿ, ಹೆಚ್ಚು ಕಮ್ಮಿ ಒಂದು 10 ಲಕ್ಷ ರೂಪಾಯಿ ಮಟ್ಟ ಬರ್ತೈತಿ. 10 ಲಕ್ಷ ರೂಪಾಯ? ಯವ್ವಾ ದೇವ್ರೆ, ಏನ್ರಿ ನಮ್ಗೆ ಆರ್ಡರ್ ಹಿಡಿದು ಬಿಟ್ಲ ಇಷ್ಟು ದೊಡ್ಡದು? ಇಷ್ಟು ದೊಡ್ಡದು ಆರ್ಡರ್ ಬರ್ತೈತಿ ಅಂತ ನಾ ಅನ್ಕೊಂಡಿದ್ದಿಲ್ಲಪ್ಪ. ಯಪ್ಪ, 10 ಲಕ್ಷ ಎಲ್ಲ ವ್ಯವಹಾರ ಮಾಡ್ತಾರನ್ರಿ. ಅಂದ್ರೆ ಕಟ್ಟಿಗೆ ಅಷ್ಟು ದುಡ್ಡು ಐತೆ? ಕಟ್ಟಿಗೆ ಅಷ್ಟು ದುಡ್ಡು ಐತೆ ಅಂತ ಕೇಳ್ತಿಯಲ್ಲ,
ಒಂದು ಗನ್ಪುಟಿಗೆ ಇಲ್ಲಡ 6,000ದಿಂದ 8,000 ಮಟ ಐತಿ. ಅಂದ್ರೆ ನಂಬರ್ 1 ನಂಬರ್ 2 ಕ್ವಾಲಿಟಿ. ಯಾಗನ್ನ ಏನಪ್ಪ ನಮ್ಗೆ ಗೊತ್ತಾಗೋದಿಲ್ಲ, ಹೋಲ್ ಬಿಡ್ರಿ. ನಿಮ್ಗಂತೂ ಗೊತ್ತಾಗೈತಲ್ಲ, ಮಾಡ್ಕೊರಿ ಹೋಲಿ. ಚಲೋ ಆತ್ ಬಿಡ್ರಿ. ದೇವ್ರ ಕಾಡ್ಬಿಟ್ಟ ಏನ್ರಿ, ಒಂದ್ಸಲ ಇದಕ್ಕೆ ಹೋಗಿ ಬರೋಣ್ರಿ, ತಿರುಪತಿ ಹೋಗಿ ಬರೋಣ್ರಿ. ಹಂಗೆ ಧರ್ಮಸ್ಥಳ ಈ ಕಡೆ ಎಲ್ಲ ಹೋಗಿ ಬರೋಣ. ನಮ್ಗೆ ಒಳ್ಳೇದಾದ್ರೆ ದೇವ್ರ ಕಡೆ ಹರಕೆ ಹೊತ್ತಿದ್ದೆ ನಾನು. ಹೋಗಣ ನಿಧಾನಕ್ಕೆ ಹೋಗೋಣ. ಫಸ್ಟ್ ಕೈಯಾಗ ರೊಕ್ಕ ಅಲ್ಲಿ ಇವ್ರ ಸಾಲ ಒಂದು ತೀರ್ಸಣ, ಏನಂತಿ? ಅಯ್ಯೋ ಸಾಲ ಆಯ್ತು ಬಿಡ್ರಿ, ಸಾಲ ತೀರ್ಸೆ ಹೋಗೋಣ. ಅಣ್ಣ ಹೇಳಪ್ಪ, ನಾನು ಈಕಿ ಜೋಡಿ ಮಾತಾಡಕತ್ತೆ ನೋಡು. ಮತ್ತೆ ಅಣ್ಣ ಅದು ಏನು ಗೊತ್ತನ, ನಾನು ಇಲ್ಲೇ ಕೆಲ್ಸಕ್ಕೆ ಬರಲೇನ ಅಣ್ಣ? ಏಟ್ ಕೊಡ್ತಿ ಪಗಾರ ನೋಡು, ಕೊಡು, ಒಂದು ಆಳಿನ ಪಗಾರ ಕೊಡು. ಬರೀ ಹೊಲ್ದಾಗ ಮಾಡಿನ ಮನ್ಯಾಗಿರ್ತಾನೆ, ನಿನ್ನ ಜೋಡಿ ಇಲ್ಲೇ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಬಂದ್ರಾತು ಅಂತ, ಏನಂತಿ? ಅಯ್ಯೋ, ನಾನು ನಿನ್ನ ಅವಾಗ ಕೇಳ್ಬೇಕು ಅನ್ಕೊಂಡೆ, ಮತ್ತು ನಮ್ಮ ಅಣ್ಣ ನನ್ನ ಕೆಲ್ಸಕ್ಕೆ ಕರೆದು ನೋಡು ಆಳಿನ ಗತಿ ಅಂತ ನಿನ್ನ ಮನ್ಸಿಗೆ ಅನ್ಸ್ಬಾರ್ದಲ್ಲಪ್ಪ. ಅದಕ್ಕೆ ನೋಡೋಣ, ಅವಶ್ಯಕತೆ ಬಿದ್ದರೆ ಅವನ ಕೇಳ್ತಾನ ಅಂತೇಳಿ ಸುಮ್ಮನಾಗಿದ್ದೆ ಅಷ್ಟೇ. ಮತ್ತು ನಿನ್ನ ಏನು ತಿಂತಿಕೋತಾಳ ಸುಮ್ಮನಾಗಿದ್ದೆ. ಆತು, ಈಗ ಹೇಳಿ ಅಲ್ಲಿಗ ಆಗಲಿ ಬಿಡು, ಅದಕ್ಕೇನಂತ ಏನು. ಬಂದ್ಬಿಡು, ಹೆಂಗಿದ್ರು ನನಗೂ ನಂಬ್ಕಸ್ತರು ಅಂತೇಳಿ ನಮ್ಮ ತಮ್ಮ ನೀನು ಹಾಕಿ, ಹೌದಿಲ್ಲ? ಎಲ್ಲಾರ ಹೊರಗದು ಹೋಗೋದಿತ್ತಂದ್ರೆ ನಿನ್ನ ಮೇಲೆ ಬಿಟ್ಟು ಹೋಗ್ಬೋದಲ್ಲ. ನೀ ಇಲ್ಲಿ ಕೆಲ್ಸಕ್ಕೆ ಬಂದಿದ್ದ ಭಾರಿ ಅನುಕೂಲ ಆಯ್ತು ನೋಡಪ್ಪ ನಾಗಣ್ಣ, ಕರೆನ. ಯಾಕಂದ್ರೆ ಈಗ ನೀನ ಇದ್ದೆ ಅಂದ್ರೆ ಮಂದಿ ಮೇಲೆ ನಂಬಿಕೆ ಇಡೋ ಅವಶ್ಯಕತೆನೇ ಇಲ್ಲ. ಮನೆ ನಾವು ಅಕ್ಕಿ ಏನಿದ್ದು ಎತ್ತಿದ್ದು ಎಲ್ಲ ಕಣ್ಮುಂದೆ ಇರ್ತೈತಿ, ಚಿಂತಿಲ್ ಬಿಡಪ್ಪ. ಅದಕ್ಕೆ ಬರ್ರಿ. ಅಯ್ಯೋ ದೇವ್ರಿ, ಸೌಕಾರನ್ ಕುಂದ್ರಿಸಿ ಬಂದನಿ, ಬಂದೆ ಬಂದೆ ಸೌಕಾರ ಬಂದೆ. ಊಟ ಮಾಡ್ತೀನಿ, ಅಡಿಗೆ ಇಲ್ಲೇ ತಂದಿನಿ. ಇಲ್ಲತ್ಗೆಮ್ಮ ಉಂಡ ಬನ್ನಿ, ನೋಡ್ತೇನೆ ಅಣ್ಣ ಹೆಂಗೆ ಲೆಕ್ಕ ಹಾಕ್ತಾನ ಏನು ಎತ್ತ ನೋಡ್ತೇನೆ ಒಂದಿಟ್ಟು ನಿಂತಲ್ಲೇ. ಹೋಗಪ್ಪ. ಹಬ್ಬ, ದೇವ್ರ ಕಂಡ್ಬಿಟ್ಟ ಹೆಂಗ. ಇಷ್ಟು ದೊಡ್ಡ ಇದು, ಎಷ್ಟು ಮಾಲಿಂದ ಇದು. ಅಬ್ಬಾ 10 ಲಕ್ಷ ರೂಪಾಯಿ ಗಟ್ಲೆ ಇವು ವ್ಯವಹಾರ ಅಂದ್ರೆ ಕಟ್ಟಿಗಿದ್ರಾಗ. ಬಾರಿ ಬಿಡ.